ಹಾಯ್ ಫ್ರೆಂಡ್ಸ್, ನಮಸ್ತೆ. ರಾಮಾಯಣ ಕಾಲದಲ್ಲಿ ರಾಮ ಮತ್ತು ರಾವಣನ ನಡುವೆ ಯುದ್ಧ ನಡೆಯುವ ಸಂದರ್ಭದಲ್ಲಿ ಕೋತಿಗಳ ಗುಂಪಾಗಿರಬಹುದು, ಇನ್ನಿತರ ಪ್ರಾಣಿಗಳು ಹಾಗೂ ಪಕ್ಷಿಗಳ ಗುಂಪುಗಳು ಕೂಡ ಪಾಲ್ಗೊಂಡಿದ್ದವು. ಮನುಷ್ಯರು, ಮಂಗಗಳು, ಪಕ್ಷಿಗಳು, ಕರಡಿಗಳು, ರಾಕ್ಷಸರು ಇತ್ಯಾದಿ ಅನೇಕ ವರ್ಗದವರು ಕೂಡ ಇದ್ದರು. ಇವುಗಳಲ್ಲಿ ಪಕ್ಷಿಗಳು ರಾಮನಿಗೆ ಗೆಲುವನ್ನು ಸಾಧಿಸಲು ಒಂದಿಷ್ಟು ಕೊಡುಗೆಯನ್ನು ನೀಡಿವೆ. ರಾಮಾಯಣ ಕಾಲದಲ್ಲೂ ಪಕ್ಷಿಗಳ ಪಾತ್ರ ಮಹತ್ವದ್ದಾಗಿದೆ. ಶ್ರೀರಾಮನಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡಿದಂತಹ 4 ಪಕ್ಷಿಗಳು ಯಾವುವೆಂದು ನಾನು ನಿಮಗೆ ವಿವರಿಸ್ತಾ ಹೋಗ್ತೀನಿ, ಕೇಳಿ. ಮೊದಲನೆಯದಾಗಿ ಸಾಂಪತಿ ಪಕ್ಷಿ. ಇನ್ನು ಜಮವಂತ, ಅಂಗದ, ಹನುಮಂತ ಮುಂತಾದವರು ಸೀತಾಮಾತೆಯನ್ನ ಹುಡುಕಲು ಹೋಗುತ್ತಿದ್ದಾಗ ದಾರಿಯಲ್ಲಿ ಸಾಂಪತಿ ಎಂಬ ದೊಡ್ಡ ರೆಕ್ಕೆಯಿಲ್ಲದ ಪಕ್ಷಿಯನ್ನ ನೋಡುತ್ತಾರೆ. ಅವುಗಳು ಅದನ್ನು ತಿನ್ನಲು ಸಹ ಬಯಸಿದ್ರು. ಆದರೆ ಜಮವಂತನು ರಾಮನ ಕಥೆಯನ್ನು ಆ ಹಕ್ಕಿಗೆ ಮತ್ತು ಅಂಗದನಿಗೆ ವಿವರಿಸಿದರು. ಸಾಂಪತಿ ತನ್ನ ದಿವ್ಯ ದೃಷ್ಟಿಯಿಂದ ಸೀತೆ ಅಶೋಕವನದಲ್ಲಿ ಇರುವುದನ್ನು ಅಂಗದನಿಗೆ ತಿಳಿಸಿತು. ಎರಡನೆಯದಾಗಿ ಜಟಾಯು ಪಕ್ಷಿ. ಇನ್ನು ಜಟಾಯು ಅರುಣನ ಮಗ, ಗರುಡನ ಸೋದರಳಿಯ, ಸಾಂಪತಿಯ ಸಹೋದರ ಮತ್ತು ದಶರಥನ ಸ್ನೇಹಿತ. ಶ್ರೀರಾಮನ ಸಹಾಯ ಮಾಡುವ ಕಾರ್ಯದಲ್ಲಿ ಹುತಾತ್ಮನಾದ ಮೊದಲ ಸೈನಿಕ ಎಂದು ಸಹ ಹೇಳಲಾಗುತ್ತದೆ. ರಾವಣ ಮಾತೆ ಸೀತೆಯನ್ನ ಅಪಹರಿಸಿ ಪುಷ್ಪಕ ವಿಮಾನದ ಮೂಲಕ ಲಂಕೆಯ ಕಡೆಗೆ ಹೋಗುತ್ತಿದ್ದಾಗ ಜಟಾಯು ರಾವಣನಿಗೆ ಸವಾಲು ಹಾಕಿ ಸೀತಾದೇವಿಯನ್ನ ಬಿಡಿಸಲು ರಾವಣನೊಂದಿಗೆ ಯುದ್ಧ ಮಾಡಿತು. ರಾವಣ ತನ್ನ ಖಡ್ಗದಿಂದ ಜಟಾಯುವಿನ 2 ರೆಕ್ಕೆಗಳನ್ನು ಕತ್ತರಿಸಿದ್ದ. ರಾಮನು ಸೀತೆಯನ್ನ ಹುಡುಕುತ್ತಾ ದಂಡಕಾರಣ್ಯಕ್ಕೆ ಹೋದಾಗ ಗಾಯಗೊಂಡ ಸ್ಥಿತಿಯಲ್ಲಿ ಜಟಾಯುವನ್ನು ನೋಡಿದ. ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ದಕ್ಷಿಣದ ಕಡೆಗೆ ಕರೆದುಕೊಂಡು ಹೋದನೆಂದು ಗಾಯಗೊಂಡ ಜಟಾಯು ಹೇಳಿತು. ಆ ನಂತರ ಜಟಾಯು ರಾಮನ ಮಡಿಲಲ್ಲಿ ಪ್ರಾಣತ್ಯಾಗ ಮಾಡಿತು. ಜಟಾಯುವಿನ ಮರಣದ ನಂತರ ರಾಮನು ತನ್ನ ಕೊನೆಯ ವಿಧಿಗಳನ್ನು ಮತ್ತು ಪಿಂಡ ದಾನವನ್ನು ಸಹ ಮಾಡಿದನು. ಇನ್ನು ಮೂರನೆಯದಾಗಿ ಕಾಕಭೂಷುಂಡಿ. ಶ್ರೀರಾಮನು ನಾಗಪಾಶದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಗರುಡನಿಗೆ ಭಗವಾನ್ ರಾಮನ ಕುರಿತು ಮನಸ್ಸಿನಲ್ಲಿ ಅನುಮಾನ ಪ್ರಾರಂಭವಾಯಿತು. ಗರುಡನ ಅನುಮಾನಗಳನ್ನು ನಿವಾರಿಸಲು ದೇವರ್ಷಿ ನಾರದರು ಅವನನ್ನು ಬ್ರಹ್ಮದೇವನ ಬಳಿಗೆ ಕಳುಹಿಸುತ್ತಾರೆ. ಬ್ರಹ್ಮದೇವನು ಗರುಡನನ್ನು ಶಿವನ ಬಳಿಗೆ ಕಳುಹಿಸುತ್ತಾರೆ. ಭಗವಾನ್ ಶಂಕರನು ಸಹ ಗರುಡನನ್ನು ಕಾಕಭೂಷುಂಡಿಯ ಬಳಿಗೆ ಹೋದರೆ ನಿನ್ನ ಅನುಮಾನಗಳು ಪರಿಹಾರವಾಗುತ್ತದೆ ಎಂದು ಹೇಳಿದನು. ಕೊನೆಗೆ ಕಾಕಭೂಷುಂಡಿಯು ರಾಮನ ಪಾತ್ರದ ಪವಿತ್ರ ಕಥೆಯನ್ನ ಹೇಳುವ ಮೂಲಕ ಗರುಡನ ಅನುಮಾನಗಳನ್ನು ದೂರ ಮಾಡಿತು. ವಾಲ್ಮೀಕಿಗಿಂತ ಮುಂಚೆಯೇ ಕಾಕಭೂಷುಂಡಿಯು ರಣಹದ್ದುಗಳ ರಾಜ ಗರುಡನಿಗೆ ರಾಮಾಯಣವನ್ನು ಹೇಳಿತ್ತು. ಇನ್ನು ಕೊನೆಯದಾಗಿ ಗರುಡ. ರಾವಣನ ಮಗ ಮೇಘನಾಥನು ಶ್ರೀರಾಮನೊಂದಿಗೆ ಯುದ್ಧ ಮಾಡುವಾಗ ಶ್ರೀರಾಮನನ್ನು ನಾಗಪಾಶದಲ್ಲಿ ಕಟ್ಟಿ ಹಾಕುತ್ತಾನೆ. ದೇವರ್ಷಿ ನಾರದರ ಸಲಹೆಯಂತೆ ರಣಹದ್ದುಗಳ ರಾಜ ಗರುಡನು ಶ್ರೀರಾಮನನ್ನ ಕಚ್ಚಲು ಮುಂದಾದ ಎಲ್ಲ ಹಾವುಗಳನ್ನು ತಿನ್ನುವ ಮೂಲಕ ಹಾವಿನ ಬಂಧನದಿಂದ ಶ್ರೀರಾಮನನ್ನ ಮುಕ್ತಗೊಳಿಸಿದನು. ಶ್ರೀರಾಮನು ನಾಗಪಾಶದಲ್ಲಿ ಸಿಲುಕಿಕೊಂಡಿರುವ ಸಂದರ್ಭದಲ್ಲಿ ಗರುಡನು ಶ್ರೀರಾಮನ ಮೇಲೆ ಅನುಮಾನಪಟ್ಟು ಕಾಕಭೂಷುಂಡಿಯ ಬಳಿ ತನ್ನ ಅನುಮಾನವನ್ನು ಪರಿಹರಿಸಿಕೊಂಡಿದ್ದನು. ಒಟ್ಟಿನಲ್ಲಿ ರಾಮಾಯಣ ಅವಧಿಯಲ್ಲಿ ಶ್ರೀರಾಮನು ತನ್ನ ಪತ್ನಿ ಸೀತಾಮಾತೆಯನ್ನು ಹುಡುಕಿಕೊಂಡು ಕಾಡಿನಲ್ಲಿ ಅಲೆದಾಡುತ್ತಿರುವಾಗ ಈ 4 ಪಕ್ಷಿಗಳು ಶ್ರೀರಾಮನಿಗೆ ಸೀತೆಯನ್ನು ಹುಡುಕಲು ಸಹಾಯ ಮಾಡುತ್ತವೆ. ಇವುಗಳ ಸಹಾಯ ರಾಮನಿಗೂ ಸೀತಾದೇವಿಯನ್ನು ಹುಡುಕಲು ಸುಲಭವಾಯಿತು ಎಂದು ಹೇಳಲಾಗಿದೆ.